ಬೆಂಗಳೂರು ಜನರಿಗೆ ಇದೀಗ ದರ ಏರಿಕೆ ಅನ್ನೋದು ಕಾಮನ್ ವಿಚಾರ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ದಿನಂಪ್ರತಿ ಒಂದಲ್ಲ ಒಂದು ವಸ್ತು ಅಥವಾ ಸೇವೆಗಳ ಮೇಲಿನ ದರ ಏರಿಕೆ. ಇದೀಗ ಬಿಬಿಎಂಪಿ ಗ್ಯಾರಂಟಿ ಗುನ್ನ ಕೊಟ್ಟಿದೆ ಜನರಿಗೆ. ಘನತ್ಯಾಜ್ಯ ನಿರ್ವಹಣೆಗೆ ಶುಲ್ಕ ವಿಧಿಸಿ ಬಿಬಿಎಂಪಿ ಸುತ್ತೋಲೆಯನ್ನ ಹೊರಡಿಸಿದೆ. ವಸತಿ ಕಟ್ಟಡಗಳು ಇನ್ನು ಮುಂದೆ 10 ರಿಂದ 400 ರೂಪಾಯಿವರೆಗೆ ಕಸದ ಸೆಸ್ ಅನ್ನ ಪಾವತಿ ಮಾಡಬೇಕಾಗುತ್ತೆ. ವಸತಿಯೇತರ ಕಟ್ಟಡಗಳಿಗೆ 2,000ದಿಂದ ಪ್ರಾರಂಭವಾಗಿ 35 ಲಕ್ಷದವರೆಗೂ ತೆರಿಗೆಯನ್ನ ವಿಧಿಸುತ್ತಿದೆ ಬಿಬಿಎಂಪಿ. ಸ್ಟಾರ್ ಹೋಟೆಲ್ಗಳಿಗೆ 95,000ದಿಂದ 87.50 ಲಕ್ಷ ರೂಪಾಯಿ ಶುಲ್ಕವನ್ನ ವಿಧಿಸುವ ನಿರ್ಧಾರವನ್ನ ಬಿಬಿಎಂಪಿ ಕೈಗೊಂಡಿದೆ. ಬೆಂಗಳೂರಿನಲ್ಲಿ ಕಸಕ್ಕೆ ಶುಲ್ಕ ನಿಗದಿ ಮಾಡಿ ಬಿಬಿಎಂಪಿ ಆದೇಶ ಹೊರಡಿಸಿದ್ದು, ಬಿಬಿಎಂಪಿ ನಡೆಗೆ ಹೋಟೆಲ್ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ ಜೊತೆ ಈಗ ನಿಸರ್ಗ ಹೋಟೆಲ್ ಮಾಲೀಕರಾದ ಕೃಷ್ಣರಾಜ್ ಇದ್ರೆ, ಬನ್ನಿ ಮಾತಾಡ್ಸೋಣ. ಸರ್, ಕಸದ ಸೆಸ್ ನೋಡಿದ್ರೆ ಏನ್ ಹೇಳ್ತಾರೆ ಸರ್? ಯಾಕಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಆಗ್ತಿದೆ 10,000, 50,000 ಹಾಕಿದ್ರೆ 50,000 ಸ್ಕ್ವೇರ್ ಫೀಟ್ ಇದ್ರೆ ಕಸದ ಸೆಸ್ ವರ್ಷಕ್ಕೆ 87 ಲಕ್ಷ ಕಟ್ಟಬೇಕು. 10,000 ಇದ್ರೆ 1,55,000, 60,000 ಕಟ್ಟಬೇಕು. ಏನ್ ಹೇಳ್ತಾರೆ ಸರ್ ಅಂತ? ನೋಡಿ, ಈಗ ಉಸಿರಾಡ್ಲಿಕ್ಕೆ ಒಂದ್ ಬಿಟ್ರೆ ಮತ್ತೆ ಎಲ್ಲದಕ್ಕೂ ನಾವು ಬೆಂಗಳೂರಲ್ಲಿ ಬದುಕಬಾರೋ ಅನ್ನೋ ರೀತಿಯಲ್ಲಿ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಈ ಕಸದ ಟ್ಯಾಕ್ಸ್ ಹೇಳ್ತಾ ಇದ್ವಿ. ಪ್ರತಿ ಒಂದು 2,000 ಸ್ಕ್ವೇರ್ ಫೀಟ್ ಇರುವಂತಹ ಒಂದು ದರ್ಶಿನಿ ಹೋಟ್ಲು ವರ್ಷಕ್ಕೆ 1,70,000 ರೂಪಾಯಿ ಕಸದ ಸೆಸ್ ಅಂತೇಳಿ ಕಟ್ಟಬೇಕು ಅಂತ ಹೇಳ್ತಾರೆ. ಅದು ಬಿಟ್ಟರೆ ಬೇರೆ ಇಲ್ವಾ ಟ್ಯಾಕ್ಸ್ಗಳು? GST ಇದೆ, ಬೇರೆ ಆರೋಗ್ಯ ಟ್ಯಾಕ್ಸ್ ಇದೆ, ಅಥವಾ ನಮ್ಮ ಬಿಬಿಎಂಪಿ ಟ್ಯಾಕ್ಸ್ಗಳಿದೆ, ಪ್ರಾಪರ್ಟಿ ಟ್ಯಾಕ್ಸ್ಗಳಿದೆ. ಈ ರೀತಿಯಾಗಿ ಹಲವಾರು ಟ್ಯಾಕ್ಸ್ಗಳಿದೆ. ನಾವು ಬೆಂಗಳೂರಲ್ಲಿ ವ್ಯಾಪಾರ ಮಾಡಬೇಕಾ ಅಥವಾ ಬೆಂಗಳೂರಲ್ಲಿ ಬದುಕಬೇಕಾ ಅನ್ನೋದು ಒಂದು ಪ್ರಶ್ನೆ ಕಾಡ್ತಾ ಇದೆ. ಈಗ ಸರ್, ಎಲ್ಲಾ ದರ ರೇಟ್ ಆದ್ರೆ ನೀವು ಎಲ್ತ್ ಕಟ್ಬೇಕು, ಟ್ಯಾಕ್ಸ್ ಕಟ್ಟಬೇಕು, GST ಕಟ್ಟಬೇಕು. ಇದು ಕಸಕ್ಕೆ ಅದೇನ್ ಡಬಲ್ ತ್ರಿಬಲ್ ಹಾಕಿದ್ರೆ ಏನಾದ್ರು ಮೊನ್ನೆ ಬಜೆಟ್ ಅಲ್ಲಿ ಹಣ ಹೊಂದಿಸಲು ಪ್ಲಾನ್ ಮಾಡಿದ್ರ ಅಂತ ಬಿಬಿಎಂಪಿ ಅವರು? ನೋಡಿ, ಬಿಬಿಎಂಪಿ ಬಜೆಟ್ 20,000 ಕೋಟಿ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಹೊಂದಿಸ್ಲಿಕ್ಕೆ ಈ ವ್ಯಾಪಾರ ಮಾಡೋರಿಗೆ ಅಥವಾ ಉದ್ಯೋಗ ಕೊಡುವಂತ ಈ ಸಣ್ಣ ಸಣ್ಣ ಹೋಟೆಲ್ಗಳ ಮೇಲೆ ಈ ರೀತಿಯಾಗಿ ಕಸದ ತ್ಯಾಜ್ಯ ಅಂತ ಹೇಳ್ಬಿಟ್ಟು 10ರಷ್ಟು ಪಟ್ಟು ಹಾಕಿದಾಗ ಇದು ಬಹಳ ಅನ್ಯಾಯ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇದೊಂದು ಹಗಲು ದೊರಡೆ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ನೀವು ಟ್ಯಾಕ್ಸ್ ಗಳನ್ನ ಹಾಕ್ತಾ ಇದ್ರೆ ಆ ಹೋಟೆಲ್ ನಡೆಸೋದೇ ಹೇಗೆ? ಈ ಕಾಫಿ ಪುಡಿ ರೇಟ್ ಆಗಿರ್ಬೋದು, ಹಾಲಿನ ದರ ಆಗಿರ್ಬೋದು, ಅಥವಾ ವಿದ್ಯುತ್ ದರ ಆಗಿರ್ಬೋದು, ಪ್ರತಿಯೊಂದನ್ನು ವರ್ಷಕ್ಕೆ 2 ಬಾರಿ ಏರಿಸ್ತಾ ಇದ್ದಾರೆ. ಮುಂಚೆ ವರ್ಷಕ್ಕೊಂದ್ಸಲಿ ಅಥವಾ 2 ವರ್ಷಕ್ಕೊಂದ್ಸಲಿ ಏರುವಂತ ಇವತ್ತು ದರಗಳು ಪ್ರತಿ ವರ್ಷದಲ್ಲಿ 3 ಬಾರಿ 2 ಬಾರಿ ಏರಿಸ್ತಾ ಇದ್ದಾರೆ. ಇದು ಒಂದು ಅನ್ಯಾಯ ಅಂತಾನೆ ಹೇಳ್ಬೋದು. ನಿಮ್ಮ ಹೋರಾಟ ಮತ್ತೊಂದು ಗ್ಯಾರಂಟಿ ಯೋಜನೆಗೆ ಪರದಾಡ್ತಿದೆ ಸರ್ಕಾರ. ಈ ಒಂದು ವಿಚಾರಕ್ಕೆ ನಿಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ? ನೋಡಿ, ಇದರ ಬಗ್ಗೆ ನಮ್ಮ ಹೋಟೆಲ್ ಸಂಘ ಈಗಾಗಲೇ ಒಂದು ಚರ್ಚೆ ನಡೆಸ್ತಾ ಇದೆ. ಈಗ ನಾಳೆ ಅಥವಾ ನಾಡದಲ್ಲಿ ಮತ್ತೆ ಒಂದು ಚರ್ಚೆ ಮಾಡಿ ಇದು ನ್ಯಾಯಾಲಯ ಮೊರೆ ಹೋಗಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಒಂದು ನಾಮಿನಲ್ ಆಗಿ ಅಥವಾ ಒಂದು ಕಾನೂನುಬದ್ಧವಾಗಿ ಯಾವುದೇ ಒಂದು ಕಸದ ಸೆಸ್ ಹಾಕಿದ್ರು ಅದನ್ನ ಭರಿಸಬಹುದು. ಅದು ಬಿಟ್ಬಿಟ್ಟು ಈ ರೀತಿಯಾಗಿ ಏಕಾಕಿ 10 ಪಟ್ಟು ಹಾಕಿದಾಗ ಅನ್ಯಾಯ ಆಗುತ್ತೆ, ಮತ್ತೆ ಹೋಟೆಲ್ಸ್ ನಡೆಸೋದು ಕಷ್ಟ ಆಗುತ್ತೆ. ಇದರ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ನ್ಯಾಯಾಲಯ ಇದರ ಬಗ್ಗೆ ಅವಲೋಕಿಸ್ತಾ ಇದೆ ಅಂತ ನಾನು ಅನಿಸ್ತಾ ಇದೆ. ಏನಾದರೂ ಪ್ರತಿಭಟನೆ ಇಲ್ಲ, ಈ ರೀತಿಯಾಗಿ ಮಾಡಿದಾಗ ನಾವು ಮೊದಲು ನ್ಯಾಯಾಲಯದ ಮೊರೆ ಹೋಗಬೇಕು. ಸರ್ಕಾರ ಒಂದು ಆದೇಶ ಅಥವಾ ಸರ್ಕಾರ ಒಂದು ಏನಾದರೂ ಮಾಡಿದಾಗ ಇದ್ರ ಬಗ್ಗೆ ನಾವು ಒಂದು ಸಂಘದಲ್ಲಿ ಒಂದು ಚರ್ಚೆ ಮಾಡಿಬಿಟ್ಟು ಇದ್ರ ಬಗ್ಗೆ ಯಾವ ರೀತಿ ನಾವು ನ್ಯಾಯಾಲಯ ಗಮನ ಸೆಳೆಯಬೇಕು ಅಂತೇಳಿ ಯೋಚನೆ ಮಾಡ್ತೀವಿ. ಹಲವಾರು ಸಂಘ ಸಂಸ್ಥೆಗಳು ಈಗಾಗಲೇ ಇದ್ರ ಬಗ್ಗೆ ಒಂದು ಪ್ರಶ್ನೆ ಮಾಡಬೇಕು ಅಂತೇಳಿ ಬೆಂಗಳೂರಿನ ಮನೆಗಳಿಗೂ ಈಗಾಗಲೇ 600 ರೂಪಾಯಿ ಪ್ರತಿ ವರ್ಷ ಸೆಸ್ ಹಾಕ್ತಾ ಇದ್ದಾರೆ. ಇದೇ ರೀತಿ ನಾವು ಸುಮ್ಮನೆ ಕೂತ್ಕೊಂಡ್ರೆ ಇನ್ನೂ ಹಲವಾರು ಸೆಸ್ಗಳು ನಮ್ಮ ಮೇಲೆ ಬೀಳುತ್ತೆ. ಇದನ್ನ ನ್ಯಾಯಾಲಯದ ಪ್ರಶ್ನೆ ಮಾಡಬೇಕಾಗುತ್ತೆ. ಒಂದು ನ್ಯಾಯಬದ್ಧವಾಗಿ ನ್ಯಾಯಯುತವಾಗಿ ಹಾಕಿದಾಗ ಅದನ್ನ ಕಟ್ಟಬಹುದು. ಈ ರೀತಿಯಾಗಿ 10 ಪಟ್ಟು ಹಾಕಿದಾಗ ಅನ್ಯಾಯ ಆಗುತ್ತೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಜನರನ್ನ ಬದುಕಿಸಬೇಕು, ಜನರನ್ನ ಬೆಂಗಳೂರಲ್ಲಿ ಇರುವ ಹಾಗೆ ಮಾಡಿ ಅಂತ ಕೇಳ್ತೀವಿ. ಇದಿಷ್ಟು ನಿಸರ್ಗ ಹೋಟೆಲ್ ಮಾಲೀಕರಾದ ಕೃಷ್ಣರಾಜ್ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವೀರೇಶ್. ಕೇವಲ ಒಂದೆರಡಲ್ಲ, ಸಹಜವಾಗಿ ಎಲ್ಲಾ ಹೋಟೆಲ್ಗಳು ಹಾಗೆ ಜನವಸತಿ ಪ್ರದೇಶದಲ್ಲೂ ಕೂಡ ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಬಿಬಿಎಂಪಿಯ ಈ ನಿರ್ಧಾರಕ್ಕೆ. ಸದ್ಯಕ್ಕೆನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಈ ಕಸದ ಸೆಸ್ ವಿಚಾರ ಈಗ ತುಂಬಾ ಆಕ್ರೋಶ ಕಾರಣವಾಗಿದೆ. ಈ ಸ್ಟಾರ್ ಹೋಟೆಲ್ಗಳು ಮತ್ತು ಹೋಟೆಲ್ ಮಾಲೀಕರು ನಾಳೆ ಸಭೆ ಮಾಡಲು ನಿರ್ಧಾರ ಮಾಡಿದ್ದಾರೆ. ಯಾಕಂದ್ರೆ ಈ ಹಿಂದೆ 10-15 ಸಾವಿರ ರೂಪಾಯಿ ಕಟ್ತಾ ಇದ್ರು. ಬಟ್ ಇದೀಗ 1 ಲಕ್ಷದಿಂದ 87 ಲಕ್ಷ ಕಟ್ಟಬೇಕಾಗತ್ತೆ. ಹೀಗಾಗಿ 10 ಪಟ್ಟು ಜಾಸ್ತಿ ಮಾಡಿದ್ದಾರೆ. ಇದು ಸರ್ಕಾರದ ಆದೇಶ ಅಂತ ಹೇಳ್ತಾರೆ. ಯಾಕಂದ್ರೆ ಮೊನ್ನೆ ಬಿಬಿಎಂಪಿ ಬಜೆಟ್ 20 ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡಿದೆ. ಅದಕ್ಕೆ ದುಡ್ಡಿಲ್ಲ. ಯಾಕಂದ್ರೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಶಂಕುಸ್ಥಾಪನೆ ಮಾಡಲು ಮುಂದಾಗಿದ್ದಾರೆ. ದುಡ್ಡಿಲ್ಲ. ಹೀಗಾಗಿ ಈ ಒಂದು ಕಸದ ಸೆಸ್ ಮುಖಾಂತರ ಕಲೆಕ್ಟ್ ಮಾಡಲು ಮುಂದಾಗಿದೆ ಎಂಬುದು ಒಂದ್ ಕಡೆ ಆಕ್ರೋಶ ಕೇಳಿಬಂದಿದೆ. ಯಾಕಂದ್ರೆ ಒಂದ್ ಕಡೆ ಪಾರ್ಕಿಂಗ್ ಶುಲ್ಕ ಕಟ್ಟಬೇಕು, ನಿಮ್ಮ ಮನೆಯಲ್ಲಿ ಪಾರ್ಕ್ ಜಾಗ ಇದ್ರೂ ಶುಲ್ಕ ಕಟ್ಟಬೇಕು, ಇದೀಗ ಕಸಕ್ಕೂ ಟ್ಯಾಕ್ಸ್ ಹಾಕ್ತಿದ್ರಂದ್ರೆ ಹೀಗಾಗಿ ಇನ್ನೊಂದ್ ಕಡೆ ಸರ್ಕಾರ ಪಕ್ಕ ಇದು ಗ್ಯಾರಂಟಿ ಹಣ, ಮತ್ತೊಂದ್ ಕಡೆ ಬಿಬಿಎಂಪಿ ಬಜೆಟ್ಗೆ ಹಣ ಹೊಂದಿಸಲು ಮುಂದಾಗಿದೆ.
ಕಾರಣವಾಗಿದೆ. ಕೂಡಲೇ ಈ ಒಂದು ಕಸದ ಸೆಸ್ಸನ್ನ ವಾಪಸ್ ಪಡಲೇಬೇಕು. ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತು ಎಲ್ಲಾ ಬೆಂಗಳೂರಿನಲ್ಲಿ ಎಲ್ಲಾ ಹೋಟೆಲ್ಗಳು ಬಂದ್ ಮಾಡಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗ್ತದೆ ಒಂದು ಕಡೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಬೆಂಗಳೂರು ಜನರಿಗೆ ಇದೀಗ ದರ ಏರಿಕೆ ಅನ್ನೋದು ಕಾಮನ್ ವಿಚಾರ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ದಿನಂಪ್ರತಿ ಒಂದಲ್ಲ ಒಂದು ವಸ್ತು ಅಥವಾ ಸೇವೆಗಳ ಮೇಲಿನ ದರ ಏರಿಕೆ. ಇದೀಗ ಬಿಬಿಎಂಪಿ ಗ್ಯಾರಂಟಿ ಗುಣ ಕೊಟ್ಟಿದೆ ಜನರಿಗೆ. ಘನತ್ಯಾಜ್ಯ ನಿರ್ವಹಣೆಗೆ ಶುಲ್ಕ ವಿಧಿಸಿ ಬಿಬಿಎಂಪಿ ಸುತ್ತೋಲೆಯನ್ನ ಹೊರಡಿಸಿದೆ. ವಸತಿ ಕಟ್ಟಡಗಳು ಇನ್ನು ಮುಂದೆ 10ರಿಂದ 400 ರೂಪಾಯಿವರೆಗೆ ಕಸದ ಸೆಸ್ ಅನ್ನ ಪಾವತಿ ಮಾಡಬೇಕಾಗುತ್ತೆ. ವಸತಿಯೇತರ ಕಟ್ಟಡಗಳಿಗೆ 2,000ದಿಂದ ಪ್ರಾರಂಭವಾಗಿ 35 ಲಕ್ಷದವರೆಗೂ ತೆರಿಗೆಯನ್ನ ವಿಧಿಸುತ್ತಿದೆ ಬಿಬಿಎಂಪಿ. ಸ್ಟಾರ್ ಹೋಟೆಲ್ಗಳಿಗೆ 95,000ದಿಂದ 87.50 ಲಕ್ಷ ರೂಪಾಯಿ ಶುಲ್ಕವನ್ನ ವಿಧಿಸುವ ನಿರ್ಧಾರವನ್ನ ಬಿಬಿಎಂಪಿ ಕೈಗೊಂಡಿದೆ. ಬೆಂಗಳೂರಿನಲ್ಲಿ ಕಸಕ್ಕೆ ಶುಲ್ಕ ನಿಗದಿ ಮಾಡಿ ಬಿಬಿಎಂಪಿ ಆದೇಶ ಹೊರಡಿಸಿದ್ದು, ಬಿಬಿಎಂಪಿ ನಡೆಗೆ ಹೋಟೆಲ್ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ ಜೊತೆ ಈಗ ನಿಸರ್ಗ ಹೋಟೆಲ್ ಮಾಲೀಕರಾದ ಕೃಷ್ಣರಾಜ್ ಇದ್ರೆ, ಬನ್ನಿ ಮಾತಾಡ್ಸೋಣ. ಸರ್, ಕಸದ ಸೆಸ್ ನೋಡಿದ್ರೆ ಏನ್ ಹೇಳ್ತೀರಿ ಸರ್? ಯಾಕಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಆಗ್ತಿದೆ 10,000, 50,000 ಹಾಕಿದ್ರೆ 50,000 ಸ್ಕ್ವೇರ್ ಫೀಟ್ ಇದ್ರೆ ಕಸದ ಸೆಸ್ ವರ್ಷಕ್ಕೆ 87 ಲಕ್ಷ ಕಟ್ಟಬೇಕು. 10,000 ಇದ್ರೆ 1,55,000, 60,000 ಕಟ್ಟಬೇಕು. ಏನ್ ಹೇಳ್ತೀರಿ ಸರ್ ಅಂತ? ನೋಡಿ, ಈಗ ಉಸಿರಾಡ್ಲಿಕ್ಕೆ ಒಂದ್ ಬಿಟ್ರೆ ಮತ್ತೆ ಎಲ್ಲದಕ್ಕೂ ನಾವು ಬೆಂಗಳೂರಲ್ಲಿ ಬದುಕಬಾರೋ ಅನ್ನೋ ರೀತಿಯಲ್ಲಿ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಈ ಕಸದ ಟ್ಯಾಕ್ಸ್ ಹೇಳ್ತಾ ಇದ್ವಿ. ಪ್ರತಿ ಒಂದು 2,000 ಸ್ಕ್ವೇರ್ ಫೀಟ್ ಇರುವಂತಹ ಒಂದು ದರ್ಶಿನಿ ಹೋಟ್ಲು ವರ್ಷಕ್ಕೆ 1,70,000 ರೂಪಾಯಿ ಕಸದ ಸೆಸ್ ಅಂತೇಳಿ ಕಟ್ಟಬೇಕು ಅಂತ ಹೇಳ್ತಾರೆ. ಅದು ಬಿಟ್ಟರೆ ಬೇರೆ ಇಲ್ವಾ ಟ್ಯಾಕ್ಸ್ಗಳು? GST ಇದೆ, ಬೇರೆ ಆರೋಗ್ಯ ಟ್ಯಾಕ್ಸ್ ಇದೆ, ಅಥವಾ ನಮ್ಮ ಬಿಬಿಎಂಪಿ ಟ್ಯಾಕ್ಸ್ಗಳಿದೆ, ಪ್ರಾಪರ್ಟಿ ಟ್ಯಾಕ್ಸ್ಗಳಿದೆ. ಈ ರೀತಿಯಾಗಿ ಹಲವಾರು ಟ್ಯಾಕ್ಸ್ಗಳಿದೆ. ನಾವು ಬೆಂಗಳೂರಲ್ಲಿ ವ್ಯಾಪಾರ ಮಾಡಬೇಕಾ ಅಥವಾ ಬೆಂಗಳೂರಲ್ಲಿ ಬದುಕಬೇಕಾ ಅನ್ನೋದು ಒಂದು ಪ್ರಶ್ನೆ ಆಗಿ ಕಾಡ್ತಾ ಇದೆ. ಈಗ ಸರ್, ಎಲ್ಲಾ ದರ ರೇಟ್ ಆದ್ರೆ ನೀವು ಹೆಲ್ತ್ ಅಲ್ಲಿ ಕಟ್ಬೇಕು, ಟ್ಯಾಕ್ಸ್ ಕಟ್ಬೇಕು, GST ಕಟ್ಬೇಕು, ಇದು ಕಸಕ್ಕೆ ಅದೇನ್ ಡಬಲ್ ತ್ರಿಬಲ್ ಹಾಕಿದ್ರೆ ಏನಾದ್ರು ಮೊನ್ನೆ ಬಜೆಟ್ ಅಲ್ಲಿ ಹಣ ಹೊಂದಿಸಲು ಪ್ಲಾನ್ ಮಾಡಿದ್ರ ಅಂತ ಬಿಬಿಎಂಪಿ ಅವರು? ನೋಡಿ, ಬಿಬಿಎಂಪಿ ಬಜೆಟ್ 20,000 ಕೋಟಿ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಹೊಂದಿಸ್ಲಿಕ್ಕೆ ಈ ವ್ಯಾಪಾರ ಮಾಡೋರಿಗೆ ಅಥವಾ ಉದ್ಯೋಗ ಕೊಡುವಂತ ಈ ಸಣ್ಣ ಸಣ್ಣ ಹೋಟೆಲ್ಗಳ ಮೇಲೆ ಈ ರೀತಿಯಾಗಿ ಕಸದ ತ್ಯಾಜ್ಯ ಅಂತ ಹೇಳ್ಬಿಟ್ಟು 10ರಷ್ಟು ಪಟ್ಟು ಹಾಕಿದಾಗ ಇದು ಬಹಳ ಅನ್ಯಾಯ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇದೊಂದು ಹಗಲು ದೊರಡೆ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ನೀವು ಟ್ಯಾಕ್ಸ್ ಗಳನ್ನ ಹಾಕ್ತಾ ಇದ್ರೆ ಆ ಹೋಟೆಲ್ ನಡೆಸೋದೇ ಹೇಗೆ? ಈ ಕಾಫಿ ಪುಡಿ ರೇಟ್ ಆಗಿರ್ಬೋದು, ಹಾಲಿನ ದರ ಆಗಿರ್ಬೋದು, ಅಥವಾ ವಿದ್ಯುತ್ ದರ ಆಗಿರ್ಬೋದು, ಪ್ರತಿಯೊಂದನ್ನು ವರ್ಷಕ್ಕೆ 2 ಬಾರಿ ಏರಿಸ್ತಾ ಇದ್ದಾರೆ. ಮುಂಚೆ ವರ್ಷಕ್ಕೊಂದ್ಸಲಿ ಅಥವಾ 2 ವರ್ಷಕ್ಕೊಂದ್ಸಲಿ ಏರುವಂತ ಇವತ್ತು ದರಗಳು ಪ್ರತಿ ವರ್ಷದಲ್ಲಿ 3 ಬಾರಿ 2 ಬಾರಿ ಏರಿಸ್ತಾ ಇದ್ದಾರೆ. ಇದು ಒಂದು ಅನ್ಯಾಯ ಅಂತಾನೆ ಹೇಳ್ಬೋದು. ನಿಮ್ಮ ಹೋರಾಟ ಮತ್ತೊಂದು ಗ್ಯಾರಂಟಿ ಯೋಜನೆಗೆ ಪರದಾಡ್ತಿದೆ ಸರ್ಕಾರ. ಈ ಒಂದು ವಿಚಾರಕ್ಕೆ ನಿಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ? ನೋಡಿ, ಇದರ ಬಗ್ಗೆ ನಮ್ಮ ಹೋಟೆಲ್ ಸಂಘ ಈಗಾಗಲೇ ಒಂದು ಚರ್ಚೆ ನಡೆಸ್ತಾ ಇದೆ. ಈಗ ನಾಳೆ ಅಥವಾ ನಾಡದಲ್ಲಿ ಮತ್ತೆ ಒಂದು ಚರ್ಚೆ ಮಾಡಿ ಇದು ನ್ಯಾಯಾಲಯ ಮೊರೆ ಹೋಗಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಒಂದು ನಾಮಿನಲ್ ಆಗಿ ಅಥವಾ ಒಂದು ಕಾನೂನುಬದ್ಧವಾಗಿ ಯಾವುದೇ ಒಂದು ಕಸದ ಸೆಸ್ ಹಾಕಿದ್ರು ಅದನ್ನ ಭರಿಸಬಹುದು. ಅದು ಬಿಟ್ಬಿಟ್ಟು ಈ ರೀತಿಯಾಗಿ ಏಕಾಕಿ 10 ಪಟ್ಟು ಹಾಕಿದಾಗ ಅನ್ಯಾಯ ಆಗುತ್ತೆ, ಮತ್ತೆ ಹೋಟೆಲ್ಸ್ ನಡೆಸೋದು ಕಷ್ಟ ಆಗುತ್ತೆ. ಇದರ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ನ್ಯಾಯಾಲಯವು ಇದರ ಬಗ್ಗೆ ಅವಲೋಕಿಸ್ತಾ ಇದೆ ಅಂತ ನಾನು ಅನಿಸ್ತಾ ಇದೆ. ಏನಾದರೂ ಪ್ರತಿಭಟನೆ ಇಲ್ಲ, ಈ ರೀತಿಯಾಗಿ ಮಾಡಿದಾಗ ನಾವು ಮೊದಲು ನ್ಯಾಯಾಲಯದ ಮೊರೆ ಹೋಗಬೇಕು. ಸರ್ಕಾರ ಒಂದು ಆದೇಶ ಅಥವಾ ಸರ್ಕಾರ ಒಂದು ಏನಾದರೂ ಮಾಡಿದಾಗ ಇದ್ರ ಬಗ್ಗೆ ನಾವು ಒಂದು ಸಂಘದಲ್ಲಿ ಒಂದು ಚರ್ಚೆ ಮಾಡಿಬಿಟ್ಟು ಇದ್ರ ಬಗ್ಗೆ ಯಾವ ರೀತಿ ನಾವು ನ್ಯಾಯಾಲಯ ಗಮನ ಸೆಳೆಯಬೇಕು ಅಂತೇಳಿ ಯೋಚನೆ ಮಾಡ್ತೀವಿ. ಹಲವಾರು ಸಂಘ ಸಂಸ್ಥೆಗಳು ಈಗಾಗಲೇ ಇದ್ರ ಬಗ್ಗೆ ಒಂದು ಪ್ರಶ್ನೆ ಮಾಡಬೇಕು ಅಂತೇಳಿ ಬೆಂಗಳೂರಿನ ಮನೆಗಳಿಗೂ ಈಗಾಗಲೇ 600 ರೂಪಾಯಿ ಪ್ರತಿ ವರ್ಷ ಸೆಸ್ ಹಾಕ್ತಾ ಇದ್ದಾರೆ. ಇದೇ ರೀತಿ ನಾವು ಸುಮ್ಮನೆ ಕೂತ್ಕೊಂಡ್ರೆ ಇನ್ನೂ ಹಲವಾರು ಸೆಸ್ಗಳು ನಮ್ಮ ಮೇಲೆ ಬೀಳುತ್ತೆ. ಇದನ್ನ ನ್ಯಾಯಾಲಯದ ಪ್ರಶ್ನೆ ಮಾಡಬೇಕಾಗುತ್ತೆ. ಒಂದು ನ್ಯಾಯಬದ್ಧವಾಗಿ ನ್ಯಾಯಯುತವಾಗಿ ಹಾಕಿದಾಗ ಅದನ್ನು ಕಟ್ಟಬಹುದು. ಈ ರೀತಿಯಾಗಿ 10 ಪಟ್ಟು ಹಾಕಿದಾಗ ಅನ್ಯಾಯ ಆಗುತ್ತೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಜನರನ್ನ ಬದುಕಿಸಬೇಕು, ಜನರನ್ನ ಬೆಂಗಳೂರು ಇರುವ ಹಾಗೆ ಮಾಡಿ ಅಂತ ಕೇಳ್ತೀವಿ. ಇದಿಷ್ಟು ನಿಸರ್ಗ ಹೋಟೆಲ್ ಮಾಲೀಕರಾದ ಕೃಷ್ಣರಾಜ್ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವೀರೇಶ್. ಕೇವಲ ಒಂದೆರಡಲ್ಲ, ಸಹಜವಾಗಿ ಎಲ್ಲಾ ಹೋಟೆಲ್ಗಳು ಹಾಗೆ ಜನವಸತಿ ಪ್ರದೇಶದಲ್ಲೂ ಕೂಡ ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಬಿಬಿಎಂಪಿಯ ಈ ನಿರ್ಧಾರಕ್ಕೆ. ಸದ್ಯಕ್ಕೆನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಈ ಕಸದ ಸೆಸ್ ವಿಚಾರ ಈಗ ತುಂಬಾ ಆಕ್ರೋಶ ಕಾರಣವಾಗಿದೆ. ಈ ಸ್ಟಾರ್ ಹೋಟೆಲ್ಗಳು ಮತ್ತು ಹೋಟೆಲ್ ಮಾಲೀಕರು ನಾಳೆ ಸಭೆ ಮಾಡಲು ನಿರ್ಧಾರ ಮಾಡಿದ್ದಾರೆ. ಯಾಕಂದ್ರೆ ಈ ಹಿಂದೆ 10-15 ಸಾವಿರ ರೂಪಾಯಿ ಕಟ್ತಾ ಇದ್ರು. ಬಟ್ ಇದೀಗ 1 ಲಕ್ಷದಿಂದ 87 ಲಕ್ಷ ಕಟ್ಟಬೇಕಾಗತ್ತೆ. ಹೀಗಾಗಿ 10 ಪಟ್ಟು ಜಾಸ್ತಿ ಮಾಡಿದ್ದಾರೆ. ಇದು ಸರ್ಕಾರದ ಆದೇಶ ಅಂತ ಹೇಳ್ತಾರೆ. ಯಾಕಂದ್ರೆ ಮೊನ್ನೆ ಬಿಬಿಎಂಪಿ ಬಜೆಟ್ 20 ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡಿದೆ. ಅದಕ್ಕೆ ದುಡ್ಡಿಲ್ಲ. ಯಾಕಂದ್ರೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಶಂಕುಸ್ಥಾಪನೆ ಮಾಡಲು ಮುಂದಾಗಿದ್ದಾರೆ. ದುಡ್ಡಿಲ್ಲ. ಹೀಗಾಗಿ ಈ ಒಂದು ಕಸದ ಸೆಸ್ ಮುಖಾಂತರ
ಕಲೆಕ್ಟ್ ಮಾಡಲು ಮುಂದಾಗಿದೆ ಎಂಬುದು ಒಂದ್ ಕಡೆ ಆಕ್ರೋಶ ಕೇಳಿಬಂದಿದೆ. ಯಾಕಂದ್ರೆ ಒಂದ್ ಕಡೆ ಪಾರ್ಕಿಂಗ್ ಶುಲ್ಕ ಕಟ್ಟಬೇಕು, ನಿಮ್ಮ ಮನೆಯಲ್ಲಿ ಪಾರ್ಕ್ ಜಾಗ ಇದ್ರೂ ಶುಲ್ಕ ಕಟ್ಟಬೇಕು, ಇದೀಗ ಕಸಕ್ಕೂ ಟ್ಯಾಕ್ಸ್ ಹಾಕ್ತಿದ್ರೆ ಅಂದ್ರೆ ಹೀಗಾಗಿ ಇಲ್ಲ ಒಂದ್ ಕಡೆ ಸರ್ಕಾರ ಪಕ್ಕ ಇದು ಗ್ಯಾರಂಟಿ ಹಣ, ಮತ್ತೊಂದ್ ಕಡೆ ಬಿಬಿಎಂಪಿ ಬಜೆಟ್ಗೆ ಹಣ ಹೊಂದಿಸಲು ಮುಂದಾಗಿದೆ. ಕೂಡಲೇ ಈ ಒಂದು ಕಸದ ಸೆಸ್ಸನ್ನ ವಾಪಸ್ ಪಡಲೇಬೇಕು. ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತು ಬೆಂಗಳೂರಿನಲ್ಲಿ ಎಲ್ಲಾ ಹೋಟೆಲ್ಗಳು ಬಂದ್ ಮಾಡಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗ್ತದೆ ಅಂತ ಒಂದ್ ಕಡೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸ್ಮಿತಾ. ಧನ್ಯವಾದ ವೀರೇಶ್ ಮಾಹಿತಿಗಾಗಿ.